Hello, good morning everybody. ಈಗ ನಾನು 6th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಸೋಷಿಯಲ್ ಸೈನ್ಸ್ ಗ್ಲೋಬ್ ಅಂಡ್ ಮ್ಯಾಪ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗ್ಲೋಬ್ ಫಸ್ಟ್ ವಾಟ್ ಡು ಯು ಮೀನ್ ಬೈ ಗ್ಲೋಬ್? ಆ ಚಾಪ್ಟ್ರಲ್ಲಿ ನೀವು ಶೇಪ್ ಆಫ್ ಸೈಜ್ ಆಫ್ ದ ಅರ್ಥನ ಅದನ್ನ ತಿಳ್ಕೊಂಡಿದ್ದೀರ. ದ ಅರ್ತ್ ಈಸ್ ಜಿಯಾಡ್ ಇನ್ ಶೇಪ್. ಆ ಅರ್ತ್ ಶೇಪ್ಗೆ ಜಿಯಾಡ್ ಅಂತ ಕರಿತೀವಿ. ಅದನ್ನು ಗ್ಲೋಬಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಗ್ಲೋಬ್ ಥರ ಇದೆ ಅಂತ ಗ್ಲೋಬಿನ ತೋರಿಸ್ಬಿಟ್ಟು ಈ ಥರ ಅದಕ್ಕೆ ಜಿಯಾಡ್ ಶೇಪ್ ಅಂತ ಗ್ಲೋಬ್ ರೆಪ್ರೆಸೆಂಟ್ ಮಾಡ್ತೀವಿ. ಗ್ಲೋಬಿನ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ ಈ ಥರ ಅಂತ. ಅದಕ್ಕೆ ಜಿಯಾಡ್ ಅಂತ ಶೇಪ್. ಫೋಟೋಗ್ರಾಫ್ಸ್ ಈ ಅರ್ತ್ ಮೇಲೆ ಸ್ಯಾಟಲೈಟ್ಸಿಂದ ಫೋಟೋಗ್ರಾಫ್ಸ್ ಎಲ್ಲ ತೊಗೊಂಡಿರೋದು ಅವರು ರಿಯಲ್ ಶೇಪ್ ಆಫ್ ದ ಅರ್ಥನ ಕೊಡ್ತಾರೆ. ಆದರೆ ನಾವು ಒನ್ ಸೈಡ್ ಆಫ್ ದ ಅರ್ತ್ ಮಾತ್ರ ನೋಡೋಕ್ಕಾಗತ್ತೆ. ನಾವು ಗ್ಲೋಬ್ ಏನು, ಇಟ್ ಈಸ್ ಅ ಮಾಡೆಲ್ ಆಫ್ ದ ಅರ್ತ್. ಮಾಡೆಲ್ ಅದು ಅರ್ಥ ಹೇಗಿದೆ ಅನ್ನೋದು ಒಂದು ಮಾಡೆಲ್. ಅದು ಅದರ್ ಸೈಡ್ ಬೇರೆ ಆ ಕಡೆ ಸೈಡ್ದು ಆಲ್ಸೋ ತೋರಿಸುತ್ತೆ. ಯಾಕಂದ್ರೆ ರೊಟೇಟ್ ಮಾಡಿದಾಗೂ ಎರಡು ಕಡೆದೂ ಸೈಜ್ ತೋರಿಸುತ್ತೆ ಗ್ಲೋಬ್. ಅರ್ಥದ ಎರಡು ಕಡೆಯೂ ತೋರಿಸುತ್ತೆ. ಸೊ ಫೀಚರ್ಸ್ ಆಫ್ ಎ ಗ್ಲೋಬ್. ಫೀಚರ್ಸ್ ಅದ್ರ ಗುಣಗಳೇನು? ಇಟ್ ಈಸ್ ಎ ಮಿನಿಯೇಚರ್ ಮಾಡೆಲ್ ಅಂತ ಗೊತ್ತಿದ್ದು ಚಿಕ್ಕ ಒಂದು ಮಾಡೆಲ್. ಇದು ಅರ್ತ್ ಸ್ಪೆರಿಕಲ್ ಇನ್ ಶೇಪ್ ಅಂತ ತೋರಿಸುತ್ತೆ. ಅರ್ತ್ ಶೇಪ್ ಈ ಥರ ಇದೆ ಅಂತ ತೋರಿಸಿ, ಆದರೆ ಮ್ಯಾಪಲ್ಲಿ ನೋಡಿದಾಗ ಏನು ಕಾಣುತ್ತೆ? ಫ್ಲ್ಯಾಟಾಗಿ ಕಾಣುತ್ತೆ. ಬಟ್ ಇದ್ರೆ ಗ್ಲೋಬ್ ಮಾತ್ರ ಅರ್ತ್ ಶೇಪ್ ಇದೇ ಥರ ಇದೆ ಅಂತ ತೋರಿಸುತ್ತೆ. ಸೊ ಇಟ್ ಗಿವ್ಸ್ ಮೆನಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಫೀಚರ್ಸ್ ಆಫ್ ದ ಅರ್ತ್, ರಿವರ್ಸ್, ಮೌಂಟೇನ್ಸ್, ಇಂಥ ಫೀಚರ್ಸ್ ಇದ್ರ ಬಗ್ಗೆ ಎಲ್ಲ ತುಂಬ ಕೊಡುತ್ತೆ, ಇನ್ಫಾರ್ಮೇಷನ್ನ ಕೊಡುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸಿಂಪಲ್ ಟೀಚಿಂಗ್ ಲರ್ನಿಂಗ್ ಟೀಚಿಂಗ್ ಮೆಟೀರಿಯಲ್. ಅದು ಟೇಬಲ್ ಮೇಲೆ ಇಟ್ಟು ರೊಟೇಟ್ ಮಾಡ್ಬೋದು. ಆ್ಯಂಡ್ ಇಟ್ ಹೆಲ್ಪ್ಸ್ ಅಸ್ ಟು ಲರ್ನ್ ಮೋರ್ ಜಿಯೋಗ್ರಫಿಕಲ್ ಕಾನ್ಸೆಪ್ಟ್. ಸಂಬಂಧಪಟ್ಟಂಗೆ ಅನೇಕ ಆಸ್ಪೆಕ್ಟ್ಸ್ನದು ತಿಳಿಸುತ್ತೆ. ಯೂಸಸ್, ಅದರ ಯೂಸಸ್ ಏನು, ಉಪಯೋಗಗಳು. ಇಟ್ ಈಸ್ ಯೂಸ್ಫುಲ್ ಟು ನೋ ದ ಶೇಪ್ ಆಫ್ ದ ಅರ್ತ್ ತಿಳ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಅರ್ಥದ ಪೊಸಿಷನ್, ಶೇಪು, ಸೈಜು, ಕಾಂಟಿನೆಂಟ್ಸು, ಓಷನ್ ಸೈಜ್, ಅದ್ರ ಶೇಪ್, ಸೈಜು ಎಲ್ಲಿದೆ ಅದೆಲ್ಲ ತಿಳ್ಕೊಳ್ಳೋ ಸಹಾಯ ಮಾಡುತ್ತೆ. ಆಮೇಲೆ ಅದ್ರ ಮೇಲೆ ಇಮ್ಯಾಜಿನರಿ ಲೈನ್ಸ್ ಇದೆ, ಲ್ಯಾಟಿಟ್ಯೂಡ್ಸ್, ಲಾಟಿಟ್ಯೂಡ್ಸ್. ಅದು ನಮಗೆ ಪ್ಲೇಸಸ್ ಎಲ್ಲಿ ಲೊಕೇಟ್ ಮಾಡಿದೆ, ಪ್ಲೇಸಸ್ ಯಾವ್ಯಾವ ಜಾಗದಲ್ಲಿದೆ, ಯಾವ್ಯಾವ ಪ್ಲೇಸಸ್ಸು ಅನ್ನೋದನ್ನು, ಆಮೇಲೆ ಪೊಲಿಟಿಕಲ್ ಬೌಂಡ್ರೀಸ್ನ ತಿಳಿಸುತ್ತೆ. ಆಮೇಲೆ ಒಳ್ಳೆ ಗ್ಲೋಬು ಅದು ಇನ್ಕ್ಲಿನೇಷನ್ ಆಫ್ ಆ್ಯಕ್ಸಿಸ್ ಹೆಂಗೆ ಇನ್ಕ್ಲೈನ್ ಆಗಿದೆ ಅಂದರೆ ಆರ್ಬಿಟ್ ಸುತ್ತ ಬೌಂಡ್ರಿ. ಆಮೇಲೆ ಅದು ಮೂಮೆಂಟ್ಸ್ ಹೆಂಗಿದೆ ತೋರಿಸುತ್ತೆ. ಆಮೇಲೆ ಮೂಮೆಂಟ್ಸ್ ಆಫ್ ದ ಅರ್ತ್, ರೊಟೇಷನ್, ರೆವಲ್ಯೂಷನ್ ಹೇಗಾಗುತ್ತೆ, ಡೇ ಆ್ಯಂಡ್ ನೈಟ್, ಸೀಸನ್ಸ್ ಹಿಂಗೆ ಅದ್ರ ಮೂಲಕ ಅರ್ಥ ಮಾಡ್ಕೋಬೋದು ನಾವು. ಎಕ್ಸ್ಪೆರಿಮೆಂಟ್ ಎಲ್ಲ ಇದೆ. ಸೊ ಆಮೇಲೆ ಇಂಪಾರ್ಟೆಂಟ್ ಜನರಲ್ ಇನ್ಫಾರ್ಮೇಷನ್, ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಅಬೌಟ್ ಮೌಂಟೇನ್ಸ್, ಪ್ಲಾಟ್ಯೂಸ್, ಪ್ಲೇನ್ಸ್, ಡಿಸರ್ಟ್ಸ್, ಐಲ್ಯಾಂಡ್ಸ್, ರಿವರ್ಸ್ ಇದ್ರ ಬಗ್ಗೆ ಎಲ್ಲ ತಿಳಿಸುತ್ತೆ. ನೆಕ್ಸ್ಟ್ ಈಗ ಮ್ಯಾಪ್ಸ್, ಗ್ಲೋಬ್ಸ್ ಆಯಿತು. ಗ್ಲೋಬ್ ನಮಗೆ ಜನರಲ್ ಇನ್ಫಾರ್ಮೇಷನ್ ಕೊಡುತ್ತೆ ಅರ್ಥದ. ಬಟ್ ಮ್ಯಾಪ್ಸು ಡೀಟೇಲ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಪ್ಲೇಸ್, ಒಂದು ಜಾಗದ ಅಥವಾ ಒಂದು ಸ್ಟೇಟ್ or ಕಂಟ್ರಿ ಯಾವುದಾದ್ರು ಜಿಯೋಗ್ರಫಿ ಫೀಚರ್ಸ್ ಎಲ್ಲ ಡೀಟೇಲಾಗಿ ಕೊಡುತ್ತೆ. ಈ ಡಯಾಗ್ರಾಮ್ ರೂಪದಲ್ಲಿ ಕೊಡ್ತಕ್ಕಂಥ ರೆಪ್ರೆಸೆಂಟೇಷನ್ ಅರ್ಥನ ಡಯಾಗ್ರಾಮ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸುತ್ತಲ್ಲ, ಆ ಪಾರ್ಟ್ ಆಫ್ ಇಟ್. ಆಮೇಲೆ ಅದು ಫ್ಲ್ಯಾಟ್ ಸರ್ಫೇಸ್ ಮುಖಾಂತರ ತೋರಿಸುತ್ತೆ. ಫ್ಲ್ಯಾಟ್ ಆಗಿದೆ ಮ್ಯಾಪಲ್ಲಿ ನಮ್ಮ ಅರ್ಥ ಡಯಾಗ್ರಾಮ್ ಇದೆ. ಅದು ಹೇಗಿದೆ, ಯಾವ್ಯಾವ್ದು ಎಲ್ಲೆಲ್ಲಿ ಏನೇನು ರಿವರ್ಸ್ ಎಲ್ಲ ಪ್ರತಿಯೊಂದು ತಿಳಿಸುತ್ತೆ ಮ್ಯಾಪ್. ದ ಸೈನ್ಸ್ ಆ್ಯಂಡ್ ಈ ಮ್ಯಾಪ್ ಮೇಕಿಂಗ್ ಸೈನ್ಸ್ಗೆ ಕಾರ್ಟೋಗ್ರಫಿ ಅಂತೀವಿ. ಆರ್ಟ್, ಆ ಕಲೆ ಮತ್ತು ಸೈನ್ಸ್ ಅದು ಮಾಡಿದ್ದು ಬ್ರಾಂಚ್ಗೆ ಕಾರ್ಟೋಗ್ರಫಿ. ಈ ಎಲ್ಲ ಟೈಪ್ಸ್ ಆಫ್ ಕಲೆಕ್ಷನ್ಸ್, ಇದೆಲ್ಲ ಕಲೆಕ್ಷನ್ ಅನೇಕ ಟೈಪ್ಸ್ ಆಫ್ ಮ್ಯಾಪ್ಸ್ ಕಲೆಕ್ಷನ್ ಮಾಡಿ ಒಂದು ಬುಕ್ ಮಾಡ್ತಾರಲ್ಲ, ಬುಕ್ಕಲ್ಲಿ ಇರುತ್ತಲ್ಲ ಅದೇ ಅಟ್ಲಾಸ್. ಈಗ ಟೈಪ್ಸ್ ಆಫ್ ಮ್ಯಾಪ್ಸಲ್ಲಿ ಸ್ಕೇಲು ಆ್ಯಂಡ್ ಪರ್ಪಸ್ ಅದರ ಮೇಲೆ ಡಿಪೆಂಡ್ ಆಗಿ ಮ್ಯಾಪ್ಸ್ನ ಈ ಥರ ಕ್ಲಾಸಿಫೈ ಮಾಡಿದ್ವಿ. ಇಟ್ ಈಸ್ ಬೇಸ್ಡ್ ಆನ್ ಸ್ಕೇಲ್ ಮೇಲೆ ಬೇಸ್ ಮಾಡಿ ಹೇಳೋದಾದರೆ ದೇರ್ ಆರ್ 2 ಟೈಪ್ಸ್. ಲಾರ್ಜ್ ಸ್ಕೇಲ್ ಮ್ಯಾಪ್ಸ್ ಒಂದನೇದು. ಲಾರ್ಜ್ ಸ್ಕೇಲ್ ಮ್ಯಾಪ್ಸ್ ಅಂದರೆ ಸ್ಮಾಲ್ ಏರಿಯಾಸ್ನ ರೆಪ್ರೆಸೆಂಟ್ ಮಾಡಿ ತೋರಿಸುತ್ತೆ. ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಕೊಡಾಸ್ಟ್ರಲ್. ತಿರ್ಗಾ ಅದನ್ನು 2 ಮ್ಯಾಪ್ಗೆ ಎರಡು ಥರ ಇದೆ ಅದರ ಬಗ್ಗೆ. ಕೆಡಾಸ್ಟ್ರಲ್ ಮ್ಯಾಪ್ಸ್ ಆ್ಯಂಡ್ ಟೋಪೋಗ್ರಫಿಕಲ್ ಮ್ಯಾಪ್ಸ್. ಕೆಡಾಸ್ಟ್ರಲ್ ಮ್ಯಾಪ್ಸ್ ಅಂದರೆ ಇಂಡಿವಿಜುವಲ್ ಪ್ರಾಪರ್ಟಿ, ಒಂದೊಂದೇ ಒಂದು ಇಂಡಿವಿಜುವಲ್ ಆಗಿ ಅದರ ಪ್ರಾಪರ್ಟಿನ ತೋರಿಸುತ್ತೆ. ಟೋಪೋಗ್ರಫಿಕಲ್ ಅಂದರೆ ಡೀಟೇಲ್ ಸರ್ಫೇಸ್, ಒಂದು ಜಾಗದ ಸರ್ಫೇಸ್ ಫೀಚರ್ಸ್ನ ತೋರಿಸುತ್ತೆ. ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್ ಅಂದರೆ ದೇ ರೆಪ್ರೆಸೆಂಟ್ ಇದು ಲಾರ್ಜ್ ಏರಿಯಾಸ್. ಫಾರ್ ಎಕ್ಸಾಂಪಲ್ ಪ್ರಪಂಚ, ಕಾಂಟಿನೆಂಟ್ಸ್, ಕಂಟ್ರೀಸ್ ಇದನ್ನೆಲ್ಲ ತೋರಿಸುತ್ತೆ ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್.
ಅದರಲ್ಲೂ ಎರಡಿದೆ, ವಾಲ್ ಮ್ಯಾಪ್ಸ್ ಆ್ಯಂಡ್ ಅಟ್ಲಾಸ್ ಮ್ಯಾಪ್ಸ್. ವಾಲ್ ಮ್ಯಾಪ್ಸ್ ದೊಡ್ಡದಾಗಿರುತ್ತೆ, ಕ್ಲಾಸಸ್ ಸೈಜಸ್. ಅಟ್ಲಾಸ್ ಮ್ಯಾಪ್ ಚಿಕ್ಕದು, ಬುಕ್ಕಲ್ಲಿ ಇರುತ್ತೆ. ಅದನ್ನು ಟೀಚಿಂಗ್ ಏಡ್ಸೋಕ್ಕೆ ಯೂಸ್ ಮಾಡ್ತಾರೆ ಕ್ಲಾಸ್ ರೂಮಲ್ಲಿ. ಅದು ಇಂಪಾರ್ಟೆಂಟ್ ಫೀಚರ್ಸ್ನ ಲೈಕ್ ಪೊಲಿಟಿಕಲ್ ಡಿವಿಷನ್ಸ್, ಫಿಸಿಕಲ್ ಫೀಚರ್ಸ್ ಅದನ್ನೆಲ್ಲ ಹೇಳುತ್ತೆ, ತೋರಿಸುತ್ತೆ. ಮ್ಯಾಪ್ಸ್ ಅಟ್ಲಾಸಲ್ಲಿ ಇರೋದು ಚಿಕ್ಕದು ಸೈಜು, ಬಟ್ ದೇ ಕ್ಯಾನ್ ಗಿವ್ ಅಸ್ ಅದು ಕೂಡ ಮೋರ್ ಇನ್ಫಾರ್ಮೇಷನ್, ಸಮ್ ಇನ್ಫಾರ್ಮೇಷನ್. ಅದು ಚಿಕ್ಕದಾದ ಸ್ವಲ್ಪ ಇನ್ಫಾರ್ಮೇಷನ್ ಕೊಡುತ್ತೆ. ಮ್ಯಾಪ್ಸು ಯಾಕೆ ಮಾಡಿದ್ದಾರೆ, ಪರ್ಪಸ್ ಯಾಕೆ ಅಂದರೆ ಬೇಸ್ಡ್ ಆನ್ ಪರ್ಪಸ್ ಮೇಲೆ ಮ್ಯಾಪ್ಸ್ ಮಾಡ್ತಾರೆ. ಈ ಪರ್ಪಸ್ಗೋಸ್ಕರನೇ ಮ್ಯಾಪ್ ಮಾಡಿದೆ ಅಂಥವಕ್ಕೆ ಥೆಮ್ಯಾಟಿಕ್ ಮ್ಯಾಪ್ಸ್ ಅಂತೀವಿ. ಅದರಲ್ಲೂ ಎರಡು ಬಗೆ, ಫಿಸಿಕಲ್ ಮ್ಯಾಪ್ಸ್, ಪೊಲಿಟಿಕಲ್ ಮ್ಯಾಪ್ಸ್. ಫಿಸಿಕಲ್ ಮ್ಯಾಪ್ಸ್ ಅನ್ನೋದು ದೇ ರಿಪ್ರೆಸೆಂಟ್ ಫಿಸಿಕಲ್ ಫೀಚರ್ಸ್ ಲೈಕ್ ಮೌಂಟನ್ಸ್, ಪ್ಲಾಟ್ಯೂಸ್, ಪ್ಲೈನ್ಸ್, ರಿವರ್ಸ್, ಇದನ್ನೆಲ್ಲ ತಿಳಿಸೋದು ಫಿಸಿಕಲ್ ಮ್ಯಾಪ್ಸ್. ಪೊಲಿಟಿಕಲ್ ಮ್ಯಾಪ್ಸ್ ಅಂದರೆ ಒಂದು ಸ್ಟೇಟ್ಸು, ಕಂಟ್ರೀಸು, ಅದರ ಬಾರ್ಡರ್ಸು, ಕಾಂಟಿನೆಂಟ್ಸು, ಲೊಕೇಶನ್ ಏರಿಯಾ ಇದೆಲ್ಲ ತಿಳಿಸೋದು. ಡಿಸ್ಟ್ರಿಬ್ಯೂಷನ್ ಮ್ಯಾಪ್ ಅಂದರೆ ಮ್ಯಾಪ್ಸ್ ಯೂಸ್ ಟು ಶೋ ದ ಡಿಸ್ಟ್ರಿಬ್ಯೂಷನ್, ಡೆಫಿನೆಟ್ ಒಂದು ಫೀಚರ್ನ ಯಾವುದೋ ಒಂದು ಮೌಂಟೇನ್ ಒಂದು ಇದು ಡೆಫಿನೆಟಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಎಲ್ಲಿಂದ ಎಲ್ಲಿ ತನಕ ಹರಡಿದೆ, ಆಮೇಲೆ ಅದರ ಟೆಂಪ್ರೇಚರ್, ರೈನ್ಫಾಲ್, ಪಾಪ್ಯುಲೇಷನ್, ಸಾಯಿಲ್ಸು, ನ್ಯಾಚುರಲ್ ವೆಜಿಟೇಷನ್, ಕ್ರಾಪ್ಸ್, ಮಿನರಲ್ಸ್, ಇಂಡಸ್ಟ್ರೀಸ್, ರೈಲ್ವೇಸ್, ರೋಡ್ಸ್, ವಾಟರ್ವೇಸ್ ಇದನ್ನೆಲ್ಲ ತೋರಿಸುತ್ತೆ. ಇದು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ಸ್. ಕಾಂಪೊನೆಂಟ್ಸ್ ಆಫ್ ಎ ಮ್ಯಾಪ್. ಸೊ ಬೇಸಿಕ್ ಕಾಂಪೊನೆಂಟ್ಸ್ ಮ್ಯಾಪ್ ಅಂದರೆ ಅದರಲ್ಲಿ ಏನೇನು ಇರಬೇಕು, ಟೈಟಲ್ ಇರಬೇಕು, ಅದಲು ಸ್ಕೇಲ್ ಇರಬೇಕು, ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್ ಇರಬೇಕು, ಡೈರೆಕ್ಷನ್ ಇರಬೇಕು, ಇಂಡೆಕ್ಸ್ ಇರಬೇಕು. ಸೊ ಟೈಟಲ್ ಎವ್ರಿ ಮ್ಯಾಪ್ಗೆ ಒಂದೊಂದು ಟೈಟಲ್. ಎಕ್ಸಾಂಪಲ್ ಇಂಡಿಯಾ ಫಿಸಿಕಲ್, ಇಂಡಿಯಾ ಪೊಲಿಟಿಕಲ್ ಅಂತ ಇರುತ್ತೆ ಅಲ್ವಾ. ಸೊ ಈಗ ಸ್ಕೇಲ್ ಈಸ್ ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆನ್ ದ ಮ್ಯಾಪ್ ಆ್ಯಂಡ್ ಕರೆಸ್ಪಾಂಡಿಂಗ್ ಡಿಸ್ಟೆನ್ಸ್ ಆನ್ ದ ಗ್ರೌಂಡ್. ಸ್ಕೇಲ್ ಅಂದರೆ ಒಂದು ರೇಷಿಯೋ, ಮ್ಯಾಪು ಡಿಸ್ಟೆನ್ಸ್ ನಮ್ಮ ಲ್ಯಾಂಡಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ಗೂ ಮ್ಯಾಪಲ್ಲಿರ್ತ ಡಿಸ್ಟೆನ್ಸ್ಗೂ ಒಂದು ರೇಷಿಯೋ ತೋರಿಸುತ್ತೆ. ಎರಡು ಪ್ಲೇಸಸ್ ಮಧ್ಯ ಗ್ರೌಂಡಲ್ಲಿ ಎಷ್ಟು ದೂರ ಐತೆ ಅನ್ನೋದು ತೋರಿಸುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆನ್ ದ ಮ್ಯಾಪ್ ಆರ್ ಕ್ಲೋಸರ್ ಆ್ಯಂಡ್ ದ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದ ಮ್ಯಾಪ್. ಇದು ಎರಡು ಪಾಯಿಂಟ್ಸ್ ಡಿಸ್ಟೆನ್ಸ್ ಮ್ಯಾಪ್ಸಲ್ಲಿ ತುಂಬ ಹತ್ರ ಕ್ಲೋಸರ್ ಕಾಣಿಸುತ್ತೆ, ಬಟ್ ಆ್ಯಕ್ಚುಯಲ್ ಡಿಸ್ಟೆನ್ಸ್ನು ತೋರಿಸುತ್ತೆ, ಅದು ಕಿಲೋಮೀಟರ್ಸ್ ಎಷ್ಟು. ನೆಕ್ಸ್ಟ್ ಲ್ಯಾಟಿಟ್ಯೂಡ್ ನೋಡಿ, ದೇ ಆರ್ ಇಮ್ಯಾಜಿನರಿ ಲೈನ್ಸ್, ಗ್ರಿಡ್ ಆಫ್ ಮ್ಯಾನ್. ಅದು ನಮಗೆ ಒಂದು ಜಾಗದ ಲೊಕೇಶನ್ನು, ಡಿಸ್ಟೆನ್ಸು, ಅದರ ಡೈರೆಕ್ಷನ್ ಆಫ್ ಪ್ಲೇಸಸ್ ಅದನ್ನೆಲ್ಲ ತೋರಿಸುತ್ತೆ ಮ್ಯಾಪಲ್ಲಿ. ಡೈರೆಕ್ಷನ್ ಹೆಂಗೆ ತೋರುತ್ತೆ, ಸಿಂಬಲ್ ಆಫ್ ಆ್ಯರೋ ಇರುತ್ತೆ, ಆ್ಯರೋ ಇದರಿಂದ ಎನ್ ಆನ್ ಟಾಪ್, ಎನ್ ಅಂತ ಈಗ ಮೇಲಕ್ಕೆ ಆ್ಯರೋ ಇರುತ್ತೆ, ಆ್ಯರೋ ಮಾರ್ಕ್, ಅದ್ರ ಮೇಲೆ ಎನ್ ಅಂತ ಇರುತ್ತೆ. ಅದು ಎನ್ ಅಂತ ಬರೋದು ನಾರ್ತ್ ಸೈಡ್ ಅಂತ. ಒನ್ಸ್ ಯು ನೋ ದ ನಾರ್ತ್ ಗೊತ್ತಾದಮೇಲೆ ಇನ್ನು ಬೇರೆ ಡೈರೆಕ್ಷನ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಂಡೆಕ್ಸ್ ಆರ್ಕಿ, ಈಗ ಇನ್ನೊಂದು ಇಂಡೆಕ್ಸ್ ಸಿಂಬಲ್ ಈಸ್ ಯೂಸ್ಡ್ ಇಲ್ಲಿ ಇಂಡೆಕ್ಸ್ಗೆ. ಒಂದು ಫೀಚರ್ನ ರೆಪ್ರೆಸೆಂಟ್ ಮಾಡಿ, ಫಾರ್ ಎಕ್ಸಾಂಪಲ್ ಮೌಂಟನ್ಗೆ ಒಂದು ಆ ಥರ ಇಂಡೆಕ್ಸ್ ಇಂಪಾರ್ಟೆಂಟ್ ಕಾಮನ್. ಇಟ್ ರೆಪ್ರೆಸೆಂಟ್ ದ ಫೀಚರ್ಸ್, ವೇರಿಯಸ್ ಕಲರ್ಸ್, ಬೇರೆ ಕಲರ್ ಇರುತ್ತೆ, ಬೇರೆ ಸಿಂಬಲ್ಸ್ ಇರುತ್ತೆ ಈ ಇಂಡೆಕ್ಸಲ್ಲಿ. ಬ್ಲೂ ಕಲರ್ಗೆ ವಾಟರ್ ಬಾಡೀಸ್ಗೆ, ನೀರು ಪ್ರದೇಶಗಳಿಗೆ ನೀರು ಕಲರ್ ಬ್ಲೂ ಕಲರು, ಗ್ರೀನು ಲ್ಯಾಂಡ್ ಸರ್ಫೇಸ್, ಗ್ರಾಸ್, ಆ ಥರ ತೋರಿಸು. ಯೂಸಸ್ ಆಫ್ ಮ್ಯಾಪ್ಸ್, ಇಟ್ ಹೆಲ್ಪ್ಸ್ ಇನ್ ಮೆನಿ ವೇಸ್, ತುಂಬ ಹೆಲ್ಪ್ ಮಾಡುತ್ತೆ. ಲೊಕೇಟ್ ದ ಪ್ಲೇಸಸ್, ಟೌನ್ಸು, ಸಿಟೀಸು, ಡಿಸ್ಟ್ರಿಕ್ಟ್, ಸ್ಟೇಟಸ್, ಕಂಟ್ರೀಸ್, ಕಾಂಟಿನೆಂಟ್ಸ್ ಎಲ್ಲ ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ ಮ್ಯಾಪ್ಸು. ಫಿಸಿಕಲ್ ಫೀಚರ್ಸ್ ತೋರಿಸುತ್ತೆ, ಮೌಂಟೇನ್ಸ್, ಪ್ಲಾಟೂಸ್, ಪ್ಲೇನ್ಸ್, ಕೋಸ್ಟಲ್ ಏರಿಯಾಸ್, ಐಲ್ಯಾಂಡ್ಸ್. ಆಮೇಲೆ ರೂಟ್ಸ್, ಟ್ರಾನ್ಸ್ಪೋರ್ಟ್ ಸಚ್ ಆಸ್ ರೋಡ್ವೇಸ್, ರೈಲ್ವೇಸ್ ತೋರಿಸುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಕ್ರಾಪ್ಸ್, ಎಲ್ಲೆಲ್ಲಿ ಯಾವ್ಯಾವ ಬೆಳೆ ಬೆಳೆದಿದೆ, ಮೆಲ್ಲಿ ಮಿನರಲ್ಸ್ ಇದೆ, ಎಲ್ಲಿ ಯಾವ ಇಂಡಸ್ಟ್ರಿ ಇದೆ ತೋರಿಸುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಮಿಲಿಟ್ರಿ ಪೀಪಲ್ಗೆ, ತುಂಬ ಇಂಪಾರ್ಟೆಂಟ್. ಯಾಕೆ, ದ ಟೈಮ್ ಆಫ್ ವಾರ್ ಸೆಕ್ಯೂರಿಟಿ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್. ಇದು ಟೂರಿಸ್ಟ್ಗೆ ಗೈಡ್ ಮಾಡುತ್ತೆ, ಇಲ್ಲಿ ಆ ಡೆಸ್ಟಿನೇಷನ್ ಸೇರೋಕ್ಕೆ ಯಾವ ರೂಟಲ್ಲಿ ಹೋಗಬೇಕು, ಎಷ್ಟು ದೂರ ಇದೆ, ಯಾವ ಅಂತಲ್ಲಿ ತೋರಿಸುತ್ತೆ. ಅದು ಗುಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಲೀಡ್ಸ್ ಲರ್ನಿಂಗ್ ಕ್ಲಾಸ್ ರೂಮಲ್ಲಿ ಈಸಿ ಟು ಕ್ಯಾರಿ, ತೊಗೊಂಡೋಗೋಕ್ಕೂ ಒಂದು ಕಡೆಯಿಂದ ಈಸಿ. ನೆಕ್ಸ್ಟ್ ಜಿಯೋಗ್ರಫಿಕ್ ಸಿಂಬಲ್ಸ್. ಈಗ ಈ ಸಿಂಬಲ್ ಅಂತ ಹೇಳಿದ್ವಿ, ಫಾರ್ ಅನ್ ಆಬ್ಜೆಕ್ಟ್, ಒಂದೊಂದು ಸಬ್ಜೆಕ್ಟ್ ಒಂದು ಸಿಂಬಲ್ ಅಂತ ಹೇಳಿದ್ವಲ್ಲ. ದ ಸಿಂಬಲ್ಸ್ ಯೂಸ್ಡ್ ಇನ್ ದ ಸೇಮ್ ಆಲ್ ಓವರ್ ದ ವರ್ಲ್ಡ್. ಯಾವ ಮ್ಯಾಪ್ ತೊಗೊಂಡೋದ್ರೂ ಅದೇ ಸಿಂಬಲ್ಲೇ ಯೂಸ್ ಮಾಡ್ತಾರೆ. ಲಾಟ್ ಆಫ್, ಫಾರ್ ಎಕ್ಸಾಂಪಲ್ ಕಲರ್ ತೊಗೊಳ್ಳಿ, ಫಿಸಿಕಲ್ ಮ್ಯಾಪಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಡಿಫ್ರೆಂಟ್ ಫೀಚರ್ಸ್ಗೆ. ಫಿಸಿಕಲ್ ಮ್ಯಾಪ್ ಬ್ಲೂ ಕಲರ್ ಇರೋದೆಲ್ಲ ವಾಟರ್ ಬಾಡೀಸ್, ಓಷನ್ಸ್, ಸೀಸ್, ಲೇಕ್ಸ್, ರಿವರ್ಸ್. ಗ್ರೀನ್ ಕಲರ್ ಲೋ ಲ್ಯಾಂಡ್ಸು, ಪ್ಲೇನ್ಸು. ಯೆಲ್ಲೋ ಕಲರ್ ಇದು ಹೈ ಲ್ಯಾಂಡ್ ಹೈಯರ್ ದನ್ ದ ಪ್ಲೇನ್ಸ್ಗಿಂತ ಸ್ವಲ್ಪ ಎತ್ತರವಾದ ಪ್ರದೇಶಗಳು. ಬ್ರೌನ್ ಇರೋದು ಹಿಲ್ಸು, ಲೋವರ್ ಪಾರ್ಟ್ ಆಫ್ ದ ಮೌಂಟ್ಸ್, ದೊಡ್ಡ ಹಿಲ್ಸು, ಆಮೇಲೆ ಲೋವರ್ ಪಾರ್ಟ್ ಆಫ್ ದ ಮೌಂಟ್, ದೊಡ್ಡ ಪಾರ್ಟ್ ಕೆಳಗಿನ ಪ್ರದೇಶ. ಡಾರ್ಕ್ ಬ್ರೌನ್ ಒಂದು ಹೈ ಮೌಂಟನ್ಸ್. ವೈಟ್ ಆರ್ ಪರ್ಪಲ್ ಕಲರ್ ಇರೋದು ಸ್ನೋ ಕವರ್ಡ್ ಏರಿಯಾಸ್, ಪೊಲಾರ್ ರೀಜಿಯನ್ಸಲ್ಲಿ ಇರುತ್ತಲ್ಲ, ನಾರ್ತು.
ಹೌದು. ಸೊ ಬಿಸೈಡ್ಸ್ ಕಲರ್ಸ್ ಪೊಲಿಟಿಕಲ್ ಮ್ಯಾಪ್ಸಲ್ಲಿ ದೇ ಶೋ ಡಿಫ್ರೆಂಟ್ ಪೊಲಿಟಿಕಲ್ ಡಿವಿಷನ್ಸು ತೋರಿಸುತ್ತೆ. ಡಿಫ್ರೆಂಟ್ ಲೈನ್ ಸಿಂಬಲ್ಸ್ ಡಿಫ್ರೆಂಟ್ ಕಲರ್ಸ್ಗೆ ಮ್ಯಾಪಲ್ಲಿ ರೋಡ್ಸು, ರೈಲ್ವೇಸು, ಏರ್ವೇಸು ಇದೆಲ್ಲ ತೋರಿಸೋಕ್ಕೆ ಬೇರೆ ಬೇರೆ ಲೈನು ಬೇರೆ ಬೇರೆ ಕಲರಲ್ಲಿ ಇದೆ. ಬ್ಲ್ಯಾಕ್ ಲೈನ್ಸ್ ಅದು ಬೌಂಡ್ರೀಸ್ಗೆ, ರೆಡ್ ರೋಡ್ಸ್ಗೆ ಹೀಗೆ ಸೊ ಈಗ ಮ್ಯಾಪ್ ರೀಡಿಂಗ್ ಹೆಂಗೆ ಓದೋದು? ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎ ಮ್ಯಾಪ್, ಒಂದು ಮ್ಯಾಪ್ನ ಓದಬೇಕು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಯು ನೀಡ್ ಟು ನೋ ದ ಮೀನಿಂಗ್ ಆಫ್ ದ ಸಿಂಬಲ್ಸ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಯೂಸ್ ಜಸ್ಟ್ ಆ್ಯಸ್ ಯು ನೀಡ್ ಟು ನೋ ದ ಲೆಟರ್ಸ್ ಆಫ್ ದ ಆಲ್ಫಾಬೆಟ್ ಟು ನೋ ಮೀನಿಂಗ್ಫುಲ್ ವರ್ಡ್ಸ್ ಇನ್ ವರ್ಡ್ಸ್. ಮೀನಿಂಗ್ಫುಲ್ ವರ್ಡ್ಸ್ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಪದ ಓದಿದಾಗ ಅಕ್ಷರಗಳು ಸೇರಿಸಿ ರಿಕಗ್ನೈಸ್ ಮಾಡಿ ಹಾಗೆ ಅದೇ ಥರ ಇದಕ್ಕೆ ಸಿಂಬಲ್ಸ್ ಮೀನಿಂಗ್ ಆಫ್ ದ ಸಿಂಬಲ್ಸ್ ಜಸ್ಟ್ ಆಸ್ ಯು ನೀಡ್ ಟು ನೋ ದ ಲೆಟರ್ಸ್ ಆಫ್ ದ ಆಲ್ಫಾಬೆಟ್ ಟು ಫಾರ್ಮ್ ಮೀನಿಂಗ್ಫುಲ್ ವರ್ಡ್ಸ್. ಇನ್ ದ ಸೇಮ್ ವೇ ಯು ಹ್ಯಾವ್ ಟು ನೋ ದ ಮೀನಿಂಗ್ ಆಫ್ ಕಲರ್ಸ್. ಅದೇ ಥರ ಮ್ಯಾಪಲ್ಲಿ ಇರ್ತಕ್ಕಂಥ ಕಲರ್ ಅರ್ಥಗಳು ನೋಡ್ಕೋಬೇಕು. ಲೈನ್ಗಳು ಮತ್ತು ಸಿಂಬಲ್ಗಳು ವಿಚ್ ಆರ್ ಯೂಸ್ಡ್ ಆನ್ ದ ಮ್ಯಾಪ್ ರೀಡಿಂಗ್ ಈಸ್ ಅ ಸ್ಕಿಲ್, ಅದೊಂದು ಸ್ಕಿಲ್ಲು. ಯು ಮಸ್ಟ್ ನೋಟ್ ದ 4 ಸ್ಕಿಲ್ ಆಫ್ ಮ್ಯಾಪ್ ರೀಡಿಂಗ್ ಆ್ಯಂಡ್ ವಿ ನೀಡ್ ಸರ್ಟನ್ ಜನರಲ್ ಡೈರೆಕ್ಷನ್ಸ್ ಬೇಕು ಮ್ಯಾಪ್ ಓದೋಕ್ಕೆ, ಸ್ಕಿಲ್ ಬೇಕು. ಫಾರ್ ಎಕ್ಸಾಂಪಲ್ ಟು ಲೊಕೇಟ್ ಪ್ಲೇಸಸ್ನ ಲೊಕೇಟ್ ಆಗಿದೆ ಎಲ್ಲೆಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ ಮ್ಯಾಪಲ್ಲಿ ವಿ ಹ್ಯಾವ್ ಟು ನೋ ದ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್. ಅದಕ್ಕೆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಆ ಜಾಗದಲ್ಲಿ ಯಾವುದು ಹೋಗಿದೆ ಅಂತ ತಿಳ್ಕೊಂಡಾಗ ಆ ಪ್ಲೇಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಡೈರೆಕ್ಷನ್, ದ ಸಿಂಬಲ್ ಆಫ್ ದ ಆ್ಯರೋ ಪಾಯಿಂಟ್ ಯಾವ ಕಡೆ ಆ್ಯರೋ ಪಾಯಿಂಟ್ ಆಗಿದೆ, ನಾರ್ತಲ್ಲಿ ಪಾಯಿಂಟ್ ಮಾಡಿದ್ರೆ ಇನ್ನು ಬೇರೆ ಡೈರೆಕ್ಷನ್ಸು ತಿಳ್ಕೊಳಕ್ಕೆ ಈಸಿ ಆಗುತ್ತೆ. ಅದೇ ಆಮೇಲೆ ಡಿಸ್ಟೆನ್ಸ್, ಮ್ಯಾಪಲ್ಲಿ ಕೊಡ್ತಕ್ಕಂಥ ಸ್ಕೇಲ್ ಅದು ಡಿಸ್ಟೆನ್ಸನ್ನು ತೋರಿಸುತ್ತೆ. 1-2 ಜಾಗ ಕಂಡುಹಿಡಿಬೋದು ಮ್ಯಾಪಲ್ಲಿ. ನ್ಯೂ ಟರ್ಮ್ಸ್, ಹೊಸ ಟರ್ಮ್ಸ್ ಯಾವುದು ಅಂದರೆ ಗ್ಲೋಬ್, ಮ್ಯಾಪ್, ಇದೆಲ್ಲ ಹೊಸ ಟರ್ಮ್ಸ್ ಈ ಪಾತ್ರದಲ್ಲಿ ಬಂದಿರೋದು. ಗ್ಲೋಬ್, ಮ್ಯಾಪ್, ಲೊಕೇಶನ್, ಫಿಸಿಕಲ್ ಫೀಚರ್ಸ್, ಅಟ್ಲಾಸ್, ಸ್ಕೇಲ್, ಕಾರ್ಟಿಯೋಗ್ರಫಿ, ಇಂಡೆಕ್ಸ್, ಟೈಟಲ್, ಸಿಂಬಲ್ಸ್, ಟ್ರಾನ್ಸ್ಪೋರ್ಟ್ ಲೈನ್. ಡು ಯು ನೋ, ಇದು ಗೊತ್ತಿದೆಯಾ ನಮಗೆ? ದ ಮ್ಯಾಪ್ ಫೌಂಡ್ ಇನ್ ಬ್ಯಾಬಿಲೋನಿಯಾ ಸಿಕ್ಕಿದ್ದ ಮ್ಯಾಪ್ 2300 BC ಹಿಂದೆ ಓಲ್ಡೆಸ್ಟ್. ಅದು ಗ್ರೀಕ್ ಅಸ್ಟ್ರಾನಮರ್ಸ್ ಕ್ಲಾಡಿಯಸ್ ಪ್ರೋಟಮಿಯನ್ ಅವರು ಮೊದಲನೇ ಅಟ್ಲಾಸ್ನ ಪ್ರಿಪೇರ್ ಮಾಡಿದ್ರು. ಲಾರ್ಜ್ ಸ್ಕೇಲ್ ಮ್ಯಾಪ್ಸ್, ಸ್ಮಾಲ್ ಏರಿಯಾಸ್ ವೈಲ್ ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್ ಬರೆಸಿಂದ ಗೊತ್ತಿದೆ, ಹೇಳಿದೆ ಅಲ್ವಾ? ದೇ ಹೆಲ್ಪ್ ಇನ್ ಸ್ಟಡಿ ಆಫ್ ಜಿಯೋಗ್ರಫಿ, ಟೀಚಿಂಗ್ ಏಡ್ಸ್. ಮ್ಯಾಪ್ಸು ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟ್ ಡಿಸ್ಟೆನ್ಸ್, 2 ಪ್ಲೇಸಸ್ ಡಿಸ್ಟೆನ್ಸು, ಕನ್ವರ್ಟ್ ಸೆಂಟಿಮೀಟರ್ಸ್ನ ಕಿಲೋಮೀಟರ್ಸು, ಇಂಚಸ್ನ ಮೈಲ್ಸ್ಗೆಲ್ಲ ಕನ್ವರ್ಟ್ ಮಾಡಿ ಇಲ್ಲಿ ತಿಳ್ಕೊಬೋದು. ದ ನೀಡಲ್ ಇನ್ ಎ ಮ್ಯಾಗ್ನೆಟಿಕ್ ಕಂಪಸ್ ಆಲ್ವೇಸ್ ಪಾಯಿಂಟ್ಸ್ ಟು ದ ನಾರ್ತ್. ಮ್ಯಾಗ್ನೆಟಿಕ್ ನೀಡಲ್ ಇಟ್ಟಿದ ತಕ್ಷಣ ಅದು ಯಾವಾಗ ನಾರ್ತ್ ಕಡೆ ಡೈರೆಕ್ಷನ್ ತೋರಿಸುತ್ತೆ. ಇಷ್ಟು ಗ್ಲೋಬಲ್ ಮ್ಯಾಪ್ಸ್ಗೆ ಸಂಬಂಧಪಟ್ಟ ವಿಷಯಗಳು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.